ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೋದಿಯವರ ಒಂದು ಮಾತು ಈಗ ದೇಶದಾದ್ಯಂತ ಚರ್ಚೆ ಆಗ್ತಿದೆ. ಅದರಲ್ಲೂ ಕೂಡ 1 ವರ್ಷದವರೆಗೆ ಚಿನ್ನವನ್ನ ಖರೀದಿಯನ್ನ ಮಾಡಬೇಡಿ ಅಂತ ದೇಶದ ಜನರಿಗೆ ಮನವಿ ಮಾಡಿಕೊಂಡಿದ್ರು ಮೋದಿಯವರು. ಇದು ರಾಜಕೀಯ ಜಟಾಪಟಿ ಕಾರಣ ಆಗ್ಬಿಟ್ಟಿದೆ. ಆದ್ರೆ 6 ದಶಕಗಳ ಹಿಂದೆ ಇಂದಿರಾ ಗಾಂಧಿ ಕೂಡ ಚಿನ್ನ ಖರೀದಿಯನ್ನ ಮಾಡದಂತೆ ಒಂದು ಸಲಹೆಯನ್ನ ಕೊಟ್ಟಿದ್ರಂತೆ. 2013ರಲ್ಲಿ ಸಂಕಷ್ಟಗಳು ಯಾವುದೇ ಸಮಸ್ಯೆಗಳು ಇಲ್ಲದೆ ಇದ್ರೂ ಕೂಡ ಆಗ ವಿತ್ತ ಸಚಿವರಾಗಿದ್ದಂತ ಚಿದಂಬರಂ ಅವರು ಕೂಡ ಚಿನ್ನವನ್ನ ಖರೀದಿ ಮಾಡದಂತೆ ಒಂದಿಷ್ಟು ಕರೆ ಕೂಡ ಕೊಟ್ಟಿದ್ರು. ಬಟ್ ಇದೀಗ ಪರವಿರೋಧ ಚರ್ಚೆ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ನಾಯಕರು ಮಾತನಾಡಿದ್ದಾರೆ, ನೋಡ್ಕೊಂಬರೋಣ. ಒಬ್ಬ ಭಾರತೀಯ ನಾಗರಿಕನಾಗಿ ನಮ್ಮ ದೇಶದ ಆರ್ಥಿಕ ಸುರಕ್ಷತೆಗಾಗಿ ನಾವು ಅಷ್ಟಾದ್ರೂ ಮಾಡಬೇಕಲ್ಲ, ನಮ್ಮ ಕರ್ತವ್ಯ ಇಲ್ವಾ? ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಹಾರದ ಕೊರತೆ ಆದಾಗ 1 ಹೊತ್ತು ಉಪವಾಸ ಮಾಡ್ರಿ ಅಂದರು. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ತಕ್ಷಣವೇ ಶ್ರೀಮಂತರೆಲ್ಲ ನಿಮ್ಮ ಗ್ಯಾಸ್ಗಳನ್ನು ಉಪಯೋಗ ಮಾಡೋದನ್ನು ತ್ಯಜಿಸಿ ಅಂತ ಹೇಳಿದರು. ಅದಕ್ಕೆ 6 ಕೋಟಿ ಜನ ಸ್ಪಂದನೆ ಮಾಡಿ ಕೋವಿಡ್ ಸಂದರ್ಭದಲ್ಲಿ ಹಲವಾರು ರೀತಿ ಜಾಗೃತಿ ಮತ್ತು ನಾಗರಿಕ ನಡವಳಿಕೆಗಳ ಬಗ್ಗೆ ಪ್ರಧಾನಮಂತ್ರಿಗಳು ಹೇಳಿದರು. ಅವೆಲ್ಲ ಮಾಡಿದ್ರಿಂದಲೇ ಕೋವಿಡಲ್ಲಿ ನಾವು ಸುರಕ್ಷತೆಯನ್ನು ಒದಗಿಸೋಕ್ಕೆ ಸಾಧ್ಯ ಆಯಿತು, ಜನರ ಪ್ರಾಣವನ್ನು ಉಳಿಸೋಕ್ಕೆ ಸಾಧ್ಯ ಆಯಿತು. ಬೇಜವಾಬ್ದಾರಿತನದಿಂದ ಹಗುರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ಸಿನ ಪ್ರತಿಪಕ್ಷದ ನಾಯಕರು, ಪಾರ್ಲಿಮೆಂಟ್ನಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಆಗಲಿ, ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಲಿ, ಈ ಥರ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರುಗಳು ಏನು ದೇಶದಲ್ಲಿ ಉತ್ಪಾದನೆ ಆಗುತ್ತಾ, ಪೆಟ್ರೋಲು ಡೀಸೆಲು ದೇಶದಲ್ಲಿ ಉತ್ಪಾದನೆ ಆಗುತ್ತಾ, ಬಂಗಾರ ದೇಶದಲ್ಲಿ ಉತ್ಪಾದನೆ ಆಗುತ್ತಾ, ಇದೆಲ್ಲ ಆಮದು ಆಗುವಂಥದ್ದು. ಈ ಆಮದು ಆಗುವಂಥ ವಸ್ತುಗಳು ಯಾವ ರೀತಿ ಬೆಲೆ ಏರಿಕೆ ಆಗ್ತಿದೆ, ಯಾವ ರೀತಿ ಕೊರತೆ ಇದೆ ಅನ್ನುವಂಥದ್ದನ್ನ, ಮತ್ತು ಕೊರತೆ ಇರುವಂಥ ದರಗಳು, ಇನ್ಫ್ಲೇಷನ್ನು ಮತ್ತು ಕೊರತೆ ಇರುವಂಥದ್ದು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಿದ್ದರೆ ಅದು ಬೇರೆ ಮಾತು. ಇವತ್ತು ಬಂಗಾರ ಯಾವ ರೀತಿ ಬೆಲೆ ಏರಿಕೆ ಆಗ್ತಿದೆ, ಇವತ್ತು ಬಂಡವಾಳ ಹೂಡಿಕೆಯನ್ನು ಇವತ್ತು ಬಂಗಾರದ ಮೇಲೆ ಎಲ್ಲ ಈ ಬಂಡವಾಳಶಾಹಿಗಳು, ವ್ಯಾಪಾರಿಗಳು, ಟ್ರೇಡಿಂಗು ಎಲ್ಲರೂ ಬಂಗಾರದ ಮೇಲೆ ಹಾಕುವಂಥದ್ದಾಗುತ್ತೆ. ಬೆಲೆ ನೋಡಿ ಯಾವ ರೀತಿ ಕೇವಲ ಒಂದು 6-7-8 ತಿಂಗಳಲ್ಲಿ 100% ಬೆಲೆ ಏರಿಕೆ ಆಗಿರುವಂಥದ್ದಿದೆ. ಮಾನ್ಯ ಪ್ರಧಾನಮಂತ್ರಿಗಳ ಸಲಹೆ ಆನ್ಲೈನ್ ಶಿಕ್ಷಣಕ್ಕೆ ಒತ್ತು ಕೊಡೋದ್ರ ಬಗ್ಗೆ ತುಂಬಾ ವಿಷಾದನೀಯ ಸಂಗತಿ. ಕೋವಿಡ್ ಸಂದರ್ಭದಲ್ಲೇ ನಾವು 500 ದಿನಗಳು ಮಕ್ಕಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಇವತ್ತಿಗೂ ಸರಿಪಡಿಸೋದಿಕ್ಕೆ ಆಗಿಲ್ಲ. ಶಾಲಾ ಶಿಕ್ಷಣದಲ್ಲಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಪರ್ಯಾಯ ವ್ಯವಸ್ಥೆ ಅಲ್ಲ, ಫಿಸಿಕಲ್ ಕ್ಲಾಸೇ ಅತಿ ಅಗತ್ಯ. ಇದನ್ನ ಅರ್ಥ ಮಾಡ್ಕೊಬೇಕು. ಪ್ರಧಾನಮಂತ್ರಿಗಳ ಸಲಹೆ ತುಂಬಾ ಅವೈಜ್ಞಾನಿಕವಾಗಿದೆ. ಈ ಹೇಳಿಕೆಗಳು ಒಂದು ಕಡೆ ರಾಜಕೀಯ ಜಟಾಪಟಿಗಳನ್ನ ಸೈಡ್ಗಿಟ್ಟು ನೋಡಿದ್ರೆ, ಮೋದಿಯವರು ಈ ಬಳಕೆಗಳನ್ನ ಕಡಿಮೆ ಮಾಡಿ ಅಂತ ಹೇಳ್ತಿರೋದು ಒಂದು ಕಡೆ, ಜಾಗತಿಕವಾಗಿ ಆಗ್ತಿರುವಂತ ಯುದ್ಧ ಇನ್ನೊಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಭಾರತದಲ್ಲಿ ಹೆಚ್ಚಿನ ಗೋಲ್ಡ್ ರಿಸರ್ವ್ ಇದೆ, ಆರ್ಥಿಕತೆ ಬೆಳೀತಾ ಇದೆ. ಅದರ ನಡುವೆ ಇಂಧನ ಇಲಾಖೆ ಕೂಡ ಹೊಸ ಮಾರ್ಗಸೂಚಿಯನ್ನ ಕೂಡ ಇವತ್ತೊಂದಿಷ್ಟು ಬಿಡುಗಡೆ ಮಾಡಕ್ಕಿಸ್ತು. ಈ ಡಾಟ್ಗಳನ್ನ ಹೆಂಗ್ ಕನೆಕ್ಟ್ ಮಾಡಬೇಕು ಅಂತ ಸರ್? ಚಿನ್ನದ ವಿಚಾರದಲ್ಲಿ ಇವರು ನಿಮ್ಮ ದಿನಬಳಕೆ ಅನ್ನುವಂಥ ನಿಟ್ಟಲ್ಲಿ ಆಭರಣಗಳನ್ನು ಖರೀದಿ ಮಾಡಿಟ್ಟಿದ್ದೀರಿ, ಅದರ ಬಗ್ಗೆ ಮಾತಾಡಿದ್ದಲ್ಲ ಅವರು. ಹೆಚ್ಚುವರಿ ಗೋಲ್ಡ್ ಬಿಸ್ಕೆಟ್ ಇನ್ನೊಂದು ಮತ್ತೊಂದು ಎಲ್ಲ ತೆಗೆದಿಡುವಂಥ ಪರಿಸ್ಥಿತಿ ಏನಿರುತ್ತಲ್ಲ ಕೆಲವರಿಗೆ, ಅನಿವಾರ್ಯತೆ, ದುಡ್ಡುಗಳನ್ನು ಇಡಬೇಕಾಗುವುದಿಲ್ಲ. ಅವರು ಚಿನ್ನವನ್ನು ಶೇಖರಣೆ ಮಾಡಿ ಇಟ್ಟಿರ್ತಾರೆ. ಕೆಲವು ರಾಜಕಾರಣಿಗಳು ಟನ್ ಗಟ್ಟಲೆ ಇಟ್ಟಿದ್ದಾರೆ. ಹೌದು. ಸೊ ಅಂಥವ್ರಿಗೇನಾದರೂ ಉದ್ದೇಶಪೂರ್ವಕವಾಗಿ ಹೇಳಿದ್ರೋ ಏನೋ ಗೊತ್ತಿಲ್ಲ. ಆದರೆ ಇವರ ಚಿನ್ನದ ವಿಚಾರಕ್ಕೆ ಬಂದರೆ 34,600 ಟನ್ಗಳಷ್ಟು ಚಿನ್ನವನ್ನು ಭಾರತ ಹೊಂದಿದೆ ಅಂತ ರಿಸರ್ವ್ ಆಗಿದೆ. ವಿಶ್ವದ ಎಲ್ಲ ಕೇಂದ್ರ ಬ್ಯಾಂಕುಗಳಿಗೆ ಹೋಲಿಸ್ಕೊಂಡ್ರೆ ಭಾರತವೇ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು. ಈ ಚಿನ್ನದ ನಿಕ್ಷೇಪಗಳಲ್ಲಿ ಸುಮಾರು 11ರಿಂದ 13% ಅಷ್ಟಿದೆ ಅಂತ ನಮ್ಮಲ್ಲಿ. ಭಾರತೀಯ ಕರೆನ್ಸಿಯಲ್ಲಿ ಇದರ ಮೌಲ್ಯ 450 ಲಕ್ಷ ಕೋಟಿಗಿಂತ ಹೆಚ್ಚಿದೆ ಅನ್ನೋದು ಅಂದಾಜಿಸಲಾಗಿದೆ. ಹಾಗಾದರೆ ಚಿನ್ನ ಖರೀದಿ ಮಾಡಿದ್ರೆ ಏನಾಗುತ್ತೆ? ಚಿನ್ನವನ್ನು ಖರೀದಿ ಮಾಡೋದ್ರಿಂದ ನಾವು ಶತಕೋಟಿ ಡಾಲರ್ಗಳನ್ನು ಉಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಡಾಲರ್ಗಳ ರೂಪದಲ್ಲಿ ಹಣ ಉಳಿಸ್ಕೊಂಡಾಗ ವಿದೇಶಿ ವಿನಿಮಯದ ವಿಚಾರದಲ್ಲಿ ನಾವು ಬಲಗೊಳ್ತಾ ಹೋಗ್ತೀವಿ.
ನಮ್ಮ ಡಾಲರ್ ಎದುರುಗಡೆ ರೂಪಾಯಿಯ ಮೌಲ್ಯ ಹೆಚ್ಚುತ್ತೆ. ಇರೋದನ್ನ ನಾವು ಕಾಪಾಡ್ಕೊಂಡು ಹೋದ್ರೂ ಸಾಕಾಗುತ್ತೆ. ಹೆಚ್ಚುವರಿಯಾಗಿ ನೀವು ಚಿನ್ನವನ್ನ ಅತಿ ಹೆಚ್ಚಾಗಿ ಕೊಂಡುಕೊಳ್ತಾ ಹೋದ್ರೆ ಇಲ್ಲಿಯ ವಿನಿಮಯಗಳಿಗೆ ಕೊರತೆ ಬರ್ತಾ ಹೋಗುತ್ತೆ. ವಿದೇಶಿ ವಿನಿಮಯದ ಆದಾಯ ಹೆಚ್ಚುತ್ತಾ ಹೋಗುತ್ತೆ. ಭಾರತದ ರೂಪಾಯಿಗೆ ಡಿಮ್ಯಾಂಡ್ ಬರೋದಾದ್ರೂ ಎಲ್ಲಿಂದ? ಹಂಗಾಗಿ ಸ್ವದೇಶಿ ಬಳಕೆಯ ಕಡೆ ಗಮನ ಕೊಡಿ ಅನ್ನುವಂಥ ನಿಟ್ಟಲ್ಲಿ ಅವ್ರು ಏನಾದರೂ ಹೇಳಿಕೆ ಕೊಟ್ಟಿದ್ದಿದ್ರೆ ಅದು ಸರಿ, ಸಮಂಜಸ ಅಂತ ಅನ್ಸುತ್ತೆ. ನೀವು ನೈಸರ್ಗಿಕವಾಗಿ ಸಿಗುವಂಥದ್ದನ್ನ ಬಳಸಿ ಅಂತ ಒಂದು ರೂಪದಲ್ಲಿ ಹೇಳ್ತಾರೆ, ಅದು ಕೂಡ ಸರಿ ಅಂತ ಅನ್ಸುತ್ತೆ. ನೀವು ಸಂಚಾರ ದಟ್ಟಣೆಯಿಂದ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಮೆಟ್ರೋ ಮತ್ತು ಸಾರ್ವಜನಿಕ ಸಂಚಾರವನ್ನು ಬಳಸಿ ಅಂತ ಹೇಳ್ತಾ ಇರೋದು ಕೂಡ ಸರಿ ಅಂತ ಅನ್ಸುತ್ತೆ. ಆದರೆ ಕೆಲವೊಂದು ವಿಚಾರದಲ್ಲಿ ಅವ್ರು ಹೇಳಿರುವಂಥದ್ದು, ಇವತ್ತು ಶಿಕ್ಷಣ ಸಂಸ್ಥೆಯೊಬ್ಬರು ಹೇಳ್ತಾ ಇದ್ದಂಗೆನೆ ಈ ಆನ್ಲೈನ್ ತರಗತಿಗಳನ್ನೇ ತಗೊಳ್ಳುವಂಥ ಪ್ರಯತ್ನ ಮಾಡಿ ಅಂತ ಏನಾದರೂ ಹೇಳಿದಾರೆ ಅವರು. ಆ ನಿಟ್ಟಲ್ಲಿ ಏನಾದರೂ ವರ್ಕ್ ಫ್ರಮ್ ಹೋಮ್ ವಿಚಾರ ಪ್ರಸ್ತಾಪ ಮಾಡಿದ್ರು, ಹೆಚ್ಚಿನ ಡಿಜಿಟಲೀಕರಣವಾಗಿ ಬಳಕೆ ಮಾಡೋದು ಹೇಳಿ. ಇವರು ಹೇಳ್ತಾ ಇರೋದು ಇವರಿಗೆಲ್ಲ ಒಂದು ತಪ್ಪು ಮಾಹಿತಿ ಬಂತು ಏನೋ ಗೊತ್ತಿಲ್ಲ. ಇವರು ಆನ್ಲೈನ್ ಕ್ಲಾಸ್ ವಿಚಾರವಾಗಿ ಮಾತಾಡಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಿದ್ದಾರೆ. ಆನ್ಲೈನ್ ಕ್ಲಾಸು ಯಾರಿಗೂ ಬೇಡ ಅನ್ನುವಂಥದ್ದು. ಆನ್ಲೈನ್ ಕ್ಲಾಸಿಂದಾಗಿ ಮಕ್ಕಳು ಬೆಳವಣಿಗೆ ಹೊಂದುತ್ತಾರೆ ಅಥವಾ ಅದರಿಂದ ಸಮಯ ಉಳಿಯುತ್ತೆ, ಇನ್ನೊಂದು ಉಳಿಯುತ್ತೆ, ಬೌದ್ಧಿಕ ಪಾಠ ಬೇಕಾಗಿಲ್ಲ ಅನ್ನುವಂಥ ನಿಟ್ಟಲ್ಲಿ ನಾವು ಮಾತಾಡಿದ್ದಿದ್ರೆ ಅದು ನಿಜಕ್ಕೂ ತಪ್ಪು. ಹೌದು. ಇವತ್ತು ಆನ್ಲೈನ್ ಕ್ಲಾಸಿನ ಅವಾಂತರಗಳು ಯಾವ ರೀತಿ ಸೃಷ್ಟಿಯಾಗಿದ್ದಾವೆ ಅನ್ನುವಂಥದ್ದು ಗೊತ್ತಿದೆ. ಕೊರೋನಾ ಸಂದರ್ಭ ಅದು ಇಡೀ ದೇಶಕ್ಕೆ ಆತಂಕಕಾರಿ ಸಮಯ ಆಗಿತ್ತು. ಅಂಥ ಸಂದರ್ಭದಲ್ಲಿ ಸಂವಹನಗಳು ಇರಬಾರದು ಅನ್ನುವಂಥ ನಿಟ್ಟಲ್ಲಿ ಆನ್ಲೈನ್ ತರಗತಿಗೆ ಅಂಟುಕೊಂಡಿದ್ದಾಯಿತು. ಶಾಲೆಗಳು ಓಪನ್ ಆಗ್ತಿರ್ಲಿಲ್ಲ, ಕಾಲೇಜುಗಳು ಓಪನ್ ಆಗ್ತಿರ್ಲಿಲ್ಲ. ಆ ನಿಟ್ಟಲ್ಲಿ ಅಲ್ಲೊಂದು ಅವಕಾಶಗಳನ್ನು ಮಾಡಿಕೊಡ್ಲಾಯಿತು. ಆದರೆ ಆ ಮೊಬೈಲ್ಗಳನ್ನು ಮಕ್ಕಳು ಬಳಸಿದ ನಂತರದಲ್ಲಿ ಅವರ ಅಡಿಕ್ಷನ್ ಏನಾಯಿತು, ಆ ಮನೆಗಳಿಗೆ ಸಮಸ್ಯೆ ಆಗಿರುವಂಥದ್ದು ಏನು ಅಂತ ಕೂಡ ನೋಡಿದ್ದೀವಿ. ಅದು ಶಿಕ್ಷಣ ಕ್ಷೇತ್ರದಲ್ಲಿ ಆನ್ಲೈನ್ ಅನ್ನುವಂಥ ಕಾನ್ಸೆಪ್ಟ್ ಇಲ್ಲ. ಮೊದಲಿನ ಗುರುಕುಲ ಪದ್ಧತಿಗೆ ಬೇಕಾದರೂ ತಂದು ಬಿಡಿ, ಮಕ್ಕಳು ಬೇಕಾದ್ರೂ ಅಲ್ಲಿಂದ ಒಂದಷ್ಟು ಬುದ್ಧಿ ಆದರೂ ಕಲ್ತ್ಕೊಂಡ್ಬಿಡ್ತವೆ. ನೀವು ಆನ್ಲೈನ್ ತರಗತಿಯನ್ನು ಮತ್ತೇನಾದರೂ ನಿಮ್ಮ ಚಾಣಾಕ್ಷತನ ತೋರ್ಸೋದಕ್ಕೆ ಹೋಗಿ ಇನ್ನೇನೋ ಮಾಡಬಿಡ್ತೀವಿ ಅನ್ನುವಂಥ ಭ್ರಮೇಲೆ ಏನಾದರೂ ಕೂತ್ಕೊಂಡು ಅದನ್ನು ಮರಳಿ ಏನಾದ್ರು ತರ್ತೀರಿ ಅಂತಂದ್ರೆ ಅದರಷ್ಟು ದೊಡ್ಡ ಮುಟ್ಟಾಳತನ ಮತ್ತೊಂದಿಲ್ಲ. ಅದನ್ನೇ ಅವ್ರು ಹೇಳಿರುವಂಥದ್ದು. ಆ ನಿಟ್ಟಲ್ಲಿ ಏನಾದರೂ ಮಾಡಿದ್ದಿದ್ರೆ ತಪ್ಪು. ಚಿನ್ನ ಖರೀದಿಯ ವಿಚಾರದಲ್ಲಿ ನೀವು ಹೆಚ್ಚುವರಿ ಹಣವನ್ನ ಬಳಸ್ಕೊಂಡು ಚಿನ್ನವನ್ನು ಖರೀದಿ ಮಾಡುವ ಬದಲು ಬೇರೆ ಏನಾದರೂ ಭಾರತೀಯ ಹೂಡಿಕೆಯಲ್ಲಿ ತೊಡಗಿಸ್ಕೊಳ್ಳುವಂತಾಗಬೇಕು ಅನ್ನುವಂಥದ್ದು ಅವರ ಮನದಾಳ ಇದ್ದಂಗಿದೆ. ಆ ನಿಟ್ಟಲ್ಲಿ ಹೋದರೆ ಚಿನ್ನದ ವಿಚಾರದಲ್ಲಿ, ಖರೀದಿ ವಿಚಾರದಲ್ಲಿ ಆದಷ್ಟು ಸ್ವದೇಶಿ ಉತ್ಪನ್ನಗಳನ್ನು, ಸ್ವದೇಶಿ ವಸ್ತುಗಳನ್ನು ಬಳಸುವಂಥ ಪ್ರಯತ್ನವನ್ನು ಮಾಡಿ ಅನ್ನುವಂಥ ನಿಟ್ಟಲ್ಲಿ ಹೇಳಿಕೆ ಕೊಟ್ಟಂಗಿದೆ. ಆ ನಿಟ್ಟಲ್ಲಿ ಏನು ಅಪವಾದ ಏನೂ ಇಲ್ಲ. ವಿರೋಧ ಪಕ್ಷದವರು ವಿರೋಧ ಮಾಡಬೇಕು ಅಂತಲೇ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಅದನ್ನು ಅಂಥ ಗಣನೆಗೆ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಎಸ್, ಎಕ್ಸಾಕ್ಟ್ಲಿ. ಅಂದರೆ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್ ಇರ್ಬೋದು, ಜೊತೆಯಲ್ಲಿ ಈ ವೋಕಲ್ ಫಾರ್ ಲೋಕಲ್ ಇಂಥದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಲಿ ಅನ್ನೋದು ನಮ್ಮ ಆಶಯ ಕೂಡ ಹೌದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.